ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಬಿಸಿಎಂ ಬಾಲಕಿಯರ ಹಾಸ್ಟೆಲ್ನಲ್ಲಿ ಕಾರ್ಗಿಲ್ ವಿಜಯ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕ ಕಾಟೇರ ರಮೇಶ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ದೇಶ ಸೇವೆಯೇ ದೈವ ಸೇವೆ ಎಂಬ ಸಂದೇಶವನ್ನು ವಿದ್ಯಾರ್ಥಿಗಳಿಗೆ ನೀಡಿದರು. ದೇಶವೇ ನಮ್ಮೆಲ್ಲರಿಗೂ ಒಂದೇ ದೇವರು ಎಂದು ಅವರು ತಿಳಿಸಿದರು. ಸೈನಿಕ ಸೇವೆ ಮಾತ್ರವಲ್ಲ, ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುವುದು ದೇಶ ಸೇವೆಯಾಗಿದೆ ಎಂದರು. ಸಮಾಜ ಮತ್ತು ದೇಶಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಕೊಡುಗೆ ನೀಡಲೇಬೇಕು ಎಂದು ಕರೆ ನೀಡಿದರು. ದೇಶ ನಮಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ನಾವು ದೇಶಕ್ಕೆ ಏನು ಕೊಟ್ಟಿದ್ದೇವೆ ಎಂಬುದು ಬಹಳ ಮುಖ್ಯ ಎಂದರು. ರೈತರು ಮತ್ತು ಸೈನಿಕರು ದೇಶದ ಅಮೂಲ್ಯ ಆಸ್ತಿಯಾಗಿದ್ದು ಅವರನ್ನು ಗೌರವಿಸಬೇಕು ಎಂದು ತಿಳಿಸಿದರು. ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಲಾಯಿತು. ಕ್ಯಾಂಡಲ್ ಹಿಡಿದು ಮೌನಾಚರಣೆ ನಡೆಸಿ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಯೋಧರ ತ್ಯಾಗ, ಬಲಿದಾನ ಮತ್ತು ಅವರ ಕುಟುಂಬಗಳ ಸೇವೆಯನ್ನು ಸ್ಮರಿಸಲಾಯಿತು. ಮಾಜಿ ಸೈನಿಕ ಮಂಜುನಾಥ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಹಾಸ್ಟೆಲ್ ವಾರ್ಡನ್ ಕೊಟ್ರಮ್ಮ ಕರವೇ, ಅಧ್ಯಕ್ಷ ಕಾಟೇರ ಹಾಲೇಶ್ ಹಾಗೂ ಉಪನ್ಯಾಸಕರು ಉಪಸ್ಥಿತರಿದ್ದರು. ಶಿಕ್ಷಕರು, ಸಾಮಾಜಿಕ ಹೋರಾಟಗಾರರು, ಪತ್ರಕರ್ತರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಗಿಲ್ ವಿಜಯ ದಿನದ ಅಂಗವಾಗಿ ದೇಶಭಕ್ತಿ ಮತ್ತು ರಾಷ್ಟ್ರ ಸೇವೆಯ ಮಹತ್ವವನ್ನು ಎಲ್ಲರಿಗೂ ಮನದಟ್ಟು ಮಾಡಲಾಯಿತು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನೇರವಾಗಿ ಟಿವಿ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥ, ಅವಾಗ ನಾವಿನ್ನ 7ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಘಟನೆಗಳನ್ನ ನಾವು ನೇರವಾಗಿ ಡಿ ಚಾನಲ್ ನೋಡಿರ್ತಕ್ಕಂಥ ನೇರ ದೃಶ್ಯಗಳು ನಮ್ಮ ಜೀವಿತಾವಧಿಯೊಳಗೆ ನಾನು ನೋಡಿರ್ತಕ್ಕಂಥ ಲೈವ್ ಅಂತಲೇ ಇದೆ. ಆದರೆ ವಿಶೇಷ ಏನಂದರೆ ನಮ್ಮ ಮಧ್ಯೆ ಸೈನಿಕರಾಗಿ ಅನೇಕ ಯುದ್ಧಗಳಲ್ಲಿ ಮತ್ತು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಸೈನಿಕರು ರಿಟೈರ್ಮೆಂಟ್ ಆಗಿ ನಮ್ಮ ಕೂಡ್ಲಿಗೊಳಗೆ ನಮ್ಮ ಜೊತೆಗಿದ್ದಾರೆ ಅನ್ನೋದು ನಮಗೆಲ್ಲರಿಗೆ ಹೆಮ್ಮೆ. ನಮಗಿಂತ ಹೆಚ್ಚು ಅನುಭವ ಅವರಿಗಿರುತ್ತೆ. ಕಾರ್ಗಿಲ್ ವಿಜಯೋತ್ಸವ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಒಂದು ವಿಶೇಷ ಘಟನೆ ಗಮನಿಸಬೇಕಾಗಿತ್ತು ಅಂತಂದರೆ, ನಮ್ಮ ಭಾರತೀಯ ಸೈನಿಕರು 512 ಜನ ಮರಣ ಹೊಂದಿದ್ರು ಅನ್ನತಕ್ಕಂಥದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಸರಿಸುಮಾರು 1300 ಜನ ಸೈನಿಕರು ಇದರೊಳಗೆ ಅಂಗವಿಕಲರಾಗಿದ್ದರು. ಇವತ್ತಿನಿಗೂ ಕೂಡ ಕೈ ಕಾಲು ಕಳ್ಕೊಂಡು, ಕಣ್ಣುಗಳನ್ನು ಕಳ್ಕೊಂಡು, ತಮ್ಮ ದೇಹದ ಅಂಗಾಂಗಗಳನ್ನು ಕಳ್ಕೊಂಡು ಇವತ್ತಿನಿಗೂ ತೆವಳ್ಕೊಂಡು ಅಡ್ಡಾಡ್ತಾರೆ. ನಮ್ಮೂರೊಳಗೆ ಹೊಸಳ್ಳಿ ಅಂತಕ್ಕಂಥ ಒಂದು ಊರಿದೆ. ಅದರೊಳಗೆ 2 ಕಾಲುಗಳನ್ನು ಕಾರ್ಗಿಲ್ ಯುದ್ಧದಲ್ಲಿ ಕಳ್ಕೊಂಡಿರ್ತಕ್ಕಂಥ ಸೈನಿಕರು ನಮ್ಮ ಕೂಡ್ಲಿಗೂ ಇದ್ದಾರೆ ಅಂತಕ್ಕಂಥ ಆ ಥರದ್ದೊಂದು ಸಿಚುವೇಶನ್ಸ್ಗಳನ್ನ ನೋಡ್ತೀವಿ. 1300 ಜನ ಇವತ್ತು ಅಂಗವಿಕಲರಾಗಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನ ಸೈನಿಕರಿಗೋಸ್ಕರ ಮಾಡಿದ್ವಿ. ವಾರ್ ಆಫ್ ಥ್ಯಾಂಕ್ಸ್ ಕಾರ್ಯಕ್ರಮದಲ್ಲಿ ಕೂಡ್ಲಿಗೆ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಬಟ್ ನಮಗೇನು ಅಂತಂತೇಳಿ, ಪ್ರತಿಯೊಬ್ಬರು ಯೋಧನೆ ಅವ್ನು ಮಿಲಿಟರಿ ಡ್ರೆಸ್ ಹಾಕಿ ಗನ್ ಹಿಡ್ಕೊಂಡು ಇರೋದಲ್ಲ. ಅವ್ನು ಶಿಸ್ತಿನ ಸಿಪಾಯಿ ಅಂದರೆ ನೀವು ಶಿಸ್ತಾಗಿ ಟೀಚರ್ ಮೇಡಮ್ ಗೌರವ ಕೊಡೋದಾಗಲಿ, ಯಾರನ್ನ ವಯಸ್ಸಾದವರಿಗೆ ಸಹಾಯ ಮಾಡೋದಾಗಲಿ, ಎಲ್ಲದು. ಈಗ ನೋಡು, 63 ಬರ್ತಿ ಮೇಡಮ್, ಅಪ್ಪರ್ 63 ಬರ್ತೀಯಲ್ಲ, 63 ಹೊತ್ತು 87 ವರ್ಷ ಇನ್ನೂರು ಹಿಂಗೆ ಸ್ಟನ್ಯವಾಗಿದ್ದಾರೆ. ಇಲ್ಲೇ ನಮ್ಮ ಮನೆ ಇದೆ, ಇನ್ನೂ ಓಡಾಡ್ತಾರೆ. ಆಕ್ಸಿಡೆಂಟ್ ಆಯ್ತು ಮೊನ್ನೆ ರೀಸೆಂಟ್ ಆಗಿ. ಅವರು ವಿವೇಕ್ ಅಷ್ಟು ವಯಸ್ಸು ದೇವೇಂದ್ರ ಪ್ರಸಾದ್ ಮಾಡಿದ್ವಲ್ಲ, ಅಂತ ಪೆಟ್ಟು ಬಿದ್ದರೆ ಸತಿ ಬಳ್ಳು ಹೊಡ್ತಾ ಬಿದ್ದ ಅದರಲ್ಲಿ ಬೈಕ್ ಹೊಡ್ಕೊಂಡು ಮಾಡ್ತಾರೆ. ನಾನು ಹೊಂಡ್ರಾಗ್ಬಿಟ್ಟಿದ್ದೀನಿ, ಸುಳ್ಳಲ್ಲ. ಏನ್ ಇಷ್ಟೊಂದು ಧೈರ್ಯ ನಿಮಗೆ? ಅವರು ಈಶೆ ಮಾಡಿಸ್ತಾ ಇಲ್ಲ, ಏನು ಉಳಿದು ಹೋಗ್ತಿಲ್ಲ, ಅಷ್ಟೊಂದು ಧೈರ್ಯ. ಅವ್ರ ಮಾವು ಸೈಡ್ ಅಂತಂದ ಅಷ್ಟೊಂದು ಧೈರ್ಯ, ಸೈನಿಕರ ಅಷ್ಟೊಂದು. ನಾನು ಹೇಳ್ತೀನಿ ಸರ್, ನಮ್ಮ ಕಳೆದು ಬೇಡ, ಈಗ ಕಾರ ಬರ್ತೀನಿ, ಬಸ್ತಿ ಬರ್ತೀನಿ ಹೇಳೋದು ಬರಕ್ತಾ ಇರಲಿಲ್ಲ. ಇವತ್ತು ಸೈನಿಕರು ಮುಖ್ಯ ಅಲ್ಲ, ಎಲ್ಲ ಪ್ರತಿಯೊಬ್ಬರಿಗೆ ಕಣದಲ್ಲಿ ಬರೋದು. ನಾನು ಸೈನಿಕ, ನಾನು ಒಂದು ದೇಶಕ್ಕೋಸ್ಕರ ಮಾಡಿ ತೋರಿಸ್ಬೇಕು. ದೇಶ ನನಗೆ ಕೊಡ್ತು ಮುಖ್ಯ ಅಲ್ಲ, ನನಗೆ ಫ್ರೀ ಕೊಡ್ತು ಆಫ್ರಿಕಾ ಅದು ಕೊಡೋದು ಮುಖ್ಯ ಅಲ್ಲ. ನಾನು ದೇಶಕ್ಕೆ ಕೊಟ್ಟೆ, ನನ್ನಿಂದ ಏನು ಸಹಾಯ ಆಗುತ್ತೆ ಅದು ಮಾಡಿ. ನಿಮ್ಮಿಂದ ಏನು ದೊಡ್ಡದು ಕಡಿಮೆ ಆಗುತ್ತೆ, ನಿಮ್ಮಿಷ್ಟ ಕಾಣಿಸ್ತಾ ಸಣ್ಣ ಸಹಾಯ. ನೋಡು, ಒಂದು ಅಳಿಲಿದೆಯಲ್ಲ, ರಾಮಸೇತು ಪಟ್ಟ ಮಣ್ಣು ಪಟ್ಟಿಗೆ ಮಾಡಿದ್ವಿ. ಅಳಿನ ಜೀವ ಪೂರ್ತಿ ಇಷ್ಟರಲ್ಲಿ ಒಂದು ಇತಿಹಾಸದಲ್ಲಿ ಒಂದು ಹೇಳ್ತಾರೆ, ಅಳಿದ ಸೇವೆ. ಅಳಿದ ಸೇವೆ ಆಗತ್ತೆ ಹೇಳ, ಅಳಿದ ದೊಡ್ಡ ಮಣ್ಣು ದೊಡ್ಡ ಬಂಡಿ ಹೊತ್ಕೊಂಡ್ ಬರಲಿಲ್ಲ, ಸಣ್ಣ ಸೇವೆ, ಅಳಿದ ಸೇವೆ. ಆ ಅಳಿದ ಸೇವೆಯಲ್ಲಿ ಮಾಡಿದೆ ನಾನು. ಅದಕ್ಕೆ ನಮಗೊಂದು ತೃಪ್ತಿ, ದೇಶಕ್ಕೊಂದು ತೃಪ್ತಿ. ಎಲ್ಲರಿಗೂ ಯಾವುದೋ ಕಾರಣದಿಂದ ಮಾಡಿ ಭಾಳ ಅನುಕೂಲ. ನಮಗೆ ಈ ನಮ್ಮ ಸಮಯ ಭಾಳ ಕಡಿಮೆ ಇದರಿಂದ ನಮ್ಮ ವಿವೇಕ್ ಸರ್ ಆದರು, ನಮ್ಮ ಪತ್ರಕರ್ತರಾದರು, ರಕ್ಷಣಾ ವೇದಿಕೆ ಅಧ್ಯಕ್ಷರ ನಮ್ಮ ಆಲಿಸ್ಟರ್ ಸರ್ ಆದರು, ವಕೀಲರ ಮೇಡಮ್ ಆದರು, ಮತ್ತು ಜಯಣ್ಣ ಸರ್ ಆದರು. ಕೊಟ್ಟರೆ ಮೇಡಮ್ 5 ನಿಮಿಷದಲ್ಲಿ ನಾನು ಬಳ್ಳಾರಿಗೆ ಬರ್ತಿದ್ದೆ, ರಾಪುರ ಹೋಗಿ. ಆ ಮೇಡಮ್ ಒಂದು ಮಾತು, ಮೇಡಮ್ ಹಿಂಗೆ ಇದೆ ಮೇಡಮ್, ದಯಮಾಡಿ ನಮಗೆ ಒಂದು ಅವಕಾಶ ಮಾಡಿ. ಬರೀ ಸರ್ ನೀವು ಕಾರ್ಗಿಲ್ ವಿಜಯೋತ್ಸವ ಮಾಡೋದು ಬನ್ನಿ. 10 ನಿಮಿಷ ವಿವೇಕ್ ಸರ್, 10 ನಿಮಿಷ ಮಂಜಿಗೆ ಹೇಳಿದೆ ನಾನು. ಯಾಕಂದ್ರೆ ಟೈಮ್ ಅಭಾವ, ನಾವು ಹೊರಗಡೆ ಹೋಗಿದ್ದೆ. ನಾವು ಏನೋ ಮಾಡೋದು ನೋಡೋದು ಆಗಲಿ, ಅಷ್ಟೊಂದು ನಮ್ಮ ದೊಡ್ಡದಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿವಿ. ನಮಗೆ ಆಗಲಿ ಎಷ್ಟಾದಷ್ಟು ಮಾಡಿದ್ವಿ. ನಮಗೆ ಮುಖ್ಯ, ನಮಗೆ ಜೆಂಡರ್ ಆಗಸ್ಟ್ 15 ಜನವರಿ 26 ಕಾರ್ಗಿಲ್ ಜೆಂಡರ್ ಎಗಡೋದು ಮುಖ್ಯ ಅಲ್ಲ. ನಮಗೇನೋ ದೇಶಕ್ಕೋಸ್ಕರ ಪ್ರೀತಿ, ಪ್ರೇಮ, ವಾತ್ಸಲ್ಯ ಇದು ಮುಖ್ಯ ನಮಗೆ. ಆ ಉದ್ದೇಶದಿಂದ ನಮ್ಮ ವೀರ ವನಿತೆಯ ನಮ್ಮ ಶಿಕ್ಷಕಿಯರು ಮತ್ತು ನಮ್ಮ ಸ್ಟೂಡೆಂಟ್ಗಳು ಎಲ್ಲರಿಗೂ ಹೇಳಿದಿಷ್ಟೇ, ಪ್ರತಿಯೊಬ್ಬರಲ್ಲಿ ನಮ್ಮ ದೇಶ ಪ್ರೇಮದ ಬಗ್ಗೆ ಉಕ್ಕಿ ಬರ್ಬೋದು. ಅದೇ ನಾನು ಹೇಳಿದ್ರೆ, ತಮ್ಮ ಎಲ್ಲರಿಗೂ ಸಹಕಾರ ಮಾಡಿದಂತ ಎಲ್ಲರೂ ಧನ್ಯವಾದಗಳು. ಅದರ ಜೊತೆಗೆ ನಾವು ಒಂದು ವಿಜಯೋತ್ಸವ ಸಹ ಈ ಕಾರ್ಯಕ್ರಮದೊಂದಿಗೆ ಮಾಡೋಣ. ಹಾಗೆ ನಾನು ಇಲ್ಲಿ ಎಲ್ಲ ಮಕ್ಕಳಿಗೆ
ಒಂದು ವಿನಂತಿ ಏನಪ್ಪಾ ಅಂದ್ರೆ ಎಲ್ಲರೂ ಯು ಶೇಪಲ್ಲಿ ನಿಂದ್ರಣ. ಯು ಶೇಪಲ್ಲಿ ನಿಂತ್ಬಿಟ್ಟು ಇವಾಗ ನಮ್ಮ ಸಮ್ಮುಖದಲ್ಲಿರ್ತಕ್ಕಂಥ ಇಬ್ರು ಯೋಧರು ಅವರ ಕೈಯಿಂದ 2 ಕ್ಯಾಂಡಲ್ ಸ್ಟಾರ್ಟ್ ಮಾಡ್ತಾರೆ. ಅವರು ನಮ್ಮ ಕೈಯಲ್ಲಿ ಕ್ಯಾಂಡಲ್ ಕೊಟ್ಟಿರ್ತಾರೆ. ಆ ಕ್ಯಾಂಡಲ್ನ ಜಸ್ಟ್ ನಾವು ಅವ್ರ ಕೈಯಿಂದ ಈ ಕಡೆಯಿಂದ ಸರ್ ಮಂಜುನಾಥ್ ಸರ್ ಈ ಕಡೆ ಮೂವ್ ಮಾಡ್ತಾರೆ, ಆ ಕಡೆಯಿಂದ ರಮೇಶ್ ಸರ್ ಮೂವ್ ಮಾಡ್ತಾರೆ. ಅದನ್ನು ನಾವು ಪಾಸ್ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ ನಾವು ಒಂದು ಸಾಂಗ್ ಹಾಕಿರ್ತೇವೆ. ಆ ಸಾಂಗ್ ಪ್ಲೇ ಮಾಡ್ಕೊಂಡು ಜಸ್ಟ್ ನಾವು ನಮ್ಮನ್ನ ಸಲ್ಸೋಣ ಅಂತ ಈ ಥರ ಪ್ಲಾನ್ ಮಾಡಿದ್ದೀವಿ. ಇದಕ್ಕೆಲ್ಲ ನೀವು ಸಹಕಾರ ನೀಡಬೇಕು, ಹಾಗೆ ನಮ್ಮ ದೇಶಕ್ಕೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.